ಶಿವಶಂಕರ ಅವರು ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಬೇರೆ ತುಂಬುವ ಮತ್ತು ನಿಮ್ಮ ಅನುಭವವನ್ನು ಹೇಳಿ ಅವರಿಂದ ಹುರಿದುಂಬಿಸಿ ಇಲ್ಲಿ ನಿಜವಾಗಿದ್ದು ಒಂದೆರಡು ವಿಷಯವನ್ನು ಹೇಳಿಕೊಂಡು ಮೇಲೆ ಸಿನಿಮಾ ನಟಿಯಾದಂಥ ಅಭಿನಯಗಳು ಹಾಗೂ ಅವರ ಮುಖ್ಯಸ್ಥರು ಇತರೆ ಗಣ್ಯರು ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಶಂಕರವರು, ಸಂಗೀತಕಾರರಾದಂಥ ಶ್ರೀನಿವಾಸರವರು, ಪ್ರಸಿದ್ಧ ನ್ಯಾಯವಾದಿ ಅಂತ ಸ್ವಾಮಿಯವರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾನವೀಯ ಮಹಿಳೆಯರು ಹಾಗೂ ಈಗ ತಾನೇ ಬರುತ್ತಾ ನಾಟಕವನ್ನು ಪ್ರದರ್ಶಿಸಿದಂಥ ವಕೀಲ ಮಿತ್ರರು. ಈ ಒಂದು ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಇವನ್ನು ಒಂದು ಕೂಡಿ ಬಾಳೋಣ ಅಂತ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಉದ್ದೇಶವನ್ನು ನಾವು ನೋಡಿದಾಗ ನಮಗೆ ಅನಿಸುತ್ತೆ, ಇದೊಂದು ಎಷ್ಟೊಂದು ಸಮಾಜದ ಬಗ್ಗೆ ಕಾಳಜಿ ಕರ್ತವ್ಯ ಇಟ್ಕೊಂಡು ಈ ಒಂದು ಟ್ರಸ್ಟನ್ನು ಅವರು ಇಲ್ಲಿ ಉದ್ಘಾಟಿಸಿ ಅದರ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಟ್ರಸ್ಟಿನ ಉದ್ದೇಶಗಳು ಅದರಲ್ಲಿ ನೆನೆಸಿದಂಥ ಒಂದು ಅಂತಂದರೆ ವೃದ್ಧಾಶ್ರಮ, ಅನಾಥಾಶ್ರಮ, ಅಂಗವಿಕಲರಿಗೆ ನೆರವು, ತರಬೇತಿ, ಮಹಿಳಾ ಸಬಲೀಕರಣ, ಆಯುರ್ವೇದ ಚಿಕಿತ್ಸೆ, ಕಲಾವಿದರಿಗೆ ಪ್ರೋತ್ಸಾಹ, ಯೋಗ ಮತ್ತು ಬದುಕುವ ಕಲೆ ತರಬೇತಿ, ಉಚಿತ ಕಾನೂನು ಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪುರಾತನ ದೇವಾಲಯಗಳ ಅಭಿವೃದ್ಧಿ, ಸನಾತನ ಧರ್ಮದ ಅರಿವು, ಕೌಶಲ್ಯ ತರಬೇತಿ, ಸ್ವಯಂ ಉದ್ಯೋಗ ತರಬೇತಿ, ಪರಿಸರ ಸಂರಕ್ಷಣೆ, ಉಪನ್ಯಾಸಗಳು, ಪ್ರವಾಸ, ಸ್ಪರ್ಧೆಗಳು, ಜೀವನದಲ್ಲಿ ನೊಂದವರಿಗೆ ಆಶ್ರಯ, ಸೇವೆ, ಕನ್ನಡದ ಅಭಿವೃದ್ಧಿಯ ಸೇವೆ, ಈ ಥರ ಹಲವಾರು ದೇಶಗಳನ್ನು ಇಟ್ಟುಕೊಂಡು ಈ ಕೂಡಿ ಬಾಳನ ಟ್ರಸ್ಟ್ ಮತ್ತು ಸನಾತನ ಜ್ಞಾನಕೇಂದ್ರ ಟ್ರಸ್ಟನ್ನು ಇಲ್ಲಿ ಇವತ್ತು ನಾವು ಉದ್ಘಾಟಿಸ್ತಾ ಇದ್ದೇವೆ. ಇದನ್ನು ಟ್ರಸ್ಟಿನ ಕಾರ್ಯರೂಪಕ್ಕೆ ಬರುವ ಈ ಟ್ರಸ್ಟಿನ ಸಂಸ್ಥಾಪಕರು, ಅಧ್ಯಕ್ಷರು, ಸಮಾಜ ಸೇವಕರಾದಂಥ ಶಂಕರ್ ಅವರು ಅವರ ಏನು ಉದ್ದೇಶಗಳು ಈಡೇರಲಿ, ಇವರ ಟ್ರಸ್ಟ್ ಒಳ್ಳೆಯ ಕೆಲಸ ಮಾಡಿ ಸಮಾಜ ಸೇವೆಯನ್ನು ಸಲ್ಲಿಸಿ ನೊಂದು ಬೆಂದವರಿಗೆಲ್ಲ ಅವರ ಸಹಾಯ ಹಸ್ತ ದೊರೆಯಲಿ ಅಂತ ಹೇಳ್ತಾ ಅವರಿಗೆ ಈ ಒಂದು ಸಂಸ್ಥೆ ಒಳ್ಳೆಯ ಏಳಿಗೆ ಆಗಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ದಿನ ಈ ನಮ್ಮ ಸಿನಿಮಾ ಕಲಾವಿದೆ ಆ್ಯಕ್ಟ್ರೆಸ್ ಆದಂಥ ಅಭಿನಯವಾಗಿದ್ದಾರೆ. ಅವ್ರಿಗೂ ಸಹಿತ ಈ ಮೊದಲನೆಯ ಕಾರ್ಯಕ್ರಮದ ನಿಮಿತ್ತ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೂ ಸಹಿತ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಈ ಟ್ರಸ್ಟಿನ ಅಡಿಯಲ್ಲಿ ಜರುಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಉತ್ತಮವಾಗಿ ಒಂದು ಒಳ್ಳೆಯ ಪ್ರೇರಣಾತ್ಮಕ ಮಾತುಗಳನ್ನು ಮಾಡಿದ ಗೌರವಾನ್ವಿತ ವಚನದ ಶಿವಶಂಕರವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಶಿವಶಂಕರವರಿಗೆ ಸಂಸ್ಥೆ ವತಿಯಿಂದ ಒಂದು ಸನ್ಮಾನವನ್ನು ಏರ್ಪಡಿಸಿ ಗೌರವಪೂರ್ವವಾಗಿ ಅದನ್ನು ಸ್ವೀಕರಿಸಬೇಕಾಗಿದೆ ಕೇಳಿಕೊಂಡು
ಈಗ ನಮ್ಮ ಸಂಸ್ಥೆ ಪರವಾಗಿ ಶ್ರೀಮತಿ ಅಭಿನಯರಿಗೆ ನಾವು ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ನಾವು ದಯಮಾಡಿ ನಮಗೆ ಮನವಿ ಮಾಡ್ತಾ ಇದ್ದೀವಿ. ಇದು ನಮ್ಮ ಟ್ರಸ್ಟ್ನ ಪರವಾಗಿ ನಮ್ಮ ಕನ್ನಡ ಸೇವೆಗೆ ಕಲೆ ಸೇವೆಗೆ ಇರತಕ್ಕಂಥ ಒಂದು ಸಣ್ಣ ಗೌರವ ಇದೆ. ನಮ್ಮದು ನೀವು ಚೆನ್ನಾಗಿರಬೇಕ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ಒಂದು ಸಣ್ಣ ಸನ್ಮಾನವನ್ನು ಮುಂದೆ ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಪರವಾಗಿ ನಾವೆಲ್ಲರೂ ಅವರಿಗೆ ಅಭಿನಯ ಚತುರ್ವೆ ಕನ್ನಡದ ಕಣ್ಮಣಿ ಅಂತ ಒಂದು ಸಣ್ಣ ಬಿರುದನ್ನು ಕೊಡುವಂಥ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಈ ಸಣ್ಣ ಗೌರವವನ್ನು ನಮ್ಮೆಲ್ಲರ ಸಂಸ್ಥೆಯ ಪರವಾಗಿ ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಮೂಲಕ ತೆಗೆದುಕೊಂಡ ಗೌರವಕ್ಕೆ ನಾವು ತುಂಬುರದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ತಾವು ಬಂದಿದ್ದೀರಿ, ಬಹಳ ಸಂತೋಷ ಆಗುತ್ತೆ. ಹಾಗೆ ಸಹ ನಾನು ಕೇಳಿದ ತಕ್ಷಣ ನಮ್ಮ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂತಹ ಅಮರಣ ಸಾಹೇಬರು ಬಹಳ ಸಂತೋಷದಿಂದ ಬಂದಿದ್ದಾರೆ. ಅದರ ಅನಿವಾರ್ಯ ಕಾರಣಗಳಿಂದ ನಮ್ಮ ಟ್ರಸ್ಟಿನ ಕೆಲವು ಜನಗಳು ಬರ್ತಿರೋದ್ರಿಂದ ತಮಗೆ ಕ್ಷಮೆ ಕೇಳ್ತಾ ಇದ್ದೇನೆ. ಹಾಗೆಯೇ ಅಭಿನಯವನ್ನು ನನ್ನ ಮನೆಗೆ ಕರೆದಿಲ್ಲ, ಮನೆಗೆ ಹೋಗಲಿಲ್ಲ, ಆದರೂ ಕರೆದಾಗ ಪ್ರೀತಿಯಿಂದ ಬಂದಿದ್ದಾರೆ. ಇದು ಕನ್ನಡದಲ್ಲಿರ್ತಕ್ಕಂಥ ಒಂದು ಅಭಿಮಾನ, ಅವರಿರ್ತಕ್ಕಂಥ ಒಂದು ಸೌಜನ್ಯತೆ ನಾನು ಇದು ತುಂಬ ನೋಡ್ತಾ ಇದ್ದೇನೆ. ಯಾಕೆಂದರೆ ಚಿಕ್ಕ ಹುಡುಗಿಯಿಂದಲೂ ಸಹ ಇವತ್ತು ಅನುಭವ ಅಂತ ಚಿತ್ರದ ಮೂಲಕ ಬಂದು ಎಲ್ಲರಿಗೊಂದು ಹೊಸ ಅನುಭವವನ್ನು ನೀಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ನನಗೆ ತುಂಬ ಸಂತೋಷ ಆಗ್ತದೆ. ಮುಂದೆಯೂ ಸಹ ಇದೇ ರೀತಿ ಬೆಳ್ಕೊಂಡು ಹೋಗಿ ಸಣ್ಣ ಕಿರುತೆರೆಗಳು ಬೆಳೀತಾ ಇದ್ದಾರೆ. ಈಗ ನನ್ನ ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಎಲ್ಲ ಹೆಣ್ಮಕ್ಳು ಕೊಟ್ಟಿರ್ತಕ್ಕಂಥ ಒಳ್ಳೆ ಒಳ್ಳೆ ಸೀರಿಯಲ್ಗಳನ್ನು ಮಾಡ್ತಾ ಇದ್ದಾರೆ. ಈ ಥರ ಮುಂದುವರಿಸ್ಕೊಂಡು ಹೋಗಿ ಅವರ ಜೀವನ ತುಂಬ ಉತ್ತಮವಾಗಿ ಇರಲಿಕ್ಕೆ ಅವರಿಗೆ ದೇವರು ಹೆಚ್ಚಿನ ಆಯುಷ ಆರೋಗ್ಯ ಶಕ್ತಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಟ್ರಸ್ಟಿನ ಮುಖಾಂತರ ನಾನು ಎಲ್ಲರ ಪರವಾಗಿ, ಕನ್ನಡ ಅಭಿಮಾನಿಗಳ ಪರವಾಗಿ, ಕರ್ನಾಟಕದ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಆಚರಿಸ್ತಾ ಇದ್ದೇನೆ. ಜೈ ನಾವು ಓದಿದ್ದಕ್ಕೆ ನನ್ನ ಮತ್ತೊಂದು ಪುಸ್ತಕಗಳಿದೆ. ಹಾಗೆ ನನ್ನ ಸಹೋದರ ಅಂತ ಹೇಳ್ಬೋದು, ಮತ್ತು ನನಗೆ ಬೆಂತಡ್ತಕ್ಕಂಥ ಜಯ ಕರ್ನಾಟಕದ ಮತ್ತು ಸಮಾಜ ಸೇವೆ ಮಾಡ್ತಿರ್ತಕ್ಕಂಥ ನಾಯಕ್ ಸರ್ ಅವರಿಗೆ ನಾನು ನಿಜವಾಗ್ಲೂ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಅವರು ನಾನು ಒಂದು ಸಲ ಬೈಬೋದು, ಆದರೂ ಮನಸ್ಸು ಬಹಳಷ್ಟು ಉತ್ತಮವಾಗಿದೆ. ಯಾಕೆಂತಂದರೆ ಅವ್ರು ಯಾವತ್ತೇನು ಹೇಳಿದ್ರು ಸಹ ಒಳ್ಳೆದಿರ್ತಾ ಇರ್ತಾರೆ. ಆದರೂ ನಾನು ಮುಂದುವರಿತಾ ಇರ್ತೀನಿ. ಅವರು ನಮ್ಮ ಮಾತು ಕೇಳಿದವರು ಸಹ ಅವ್ರಿಗೇನೋ ಒಂಥರ ಖುಷಿ, ಆದರೂ ಒಂದು ಸಲ ಬೈತಾರೆ, ನಿಮ್ಗೆ ಯಾಕಪ್ಪ ಬೇಕಿಲ್ಲ ಅಂತ. ಆದರೂ ಸಹ ನನ್ನ ಒಬ್ಬ ಬ್ರದರ್ ತಂದುಕೊಂಡಿದ್ದೀನಿ. ಅವ್ರು ಮಾಡ್ತಕ್ಕಂಥ ಸಮಾಜ ಸೇವೆ, ಅವ್ರು ಮಾಡ್ತಕ್ಕಂಥ ಕರ್ತವ್ಯಗಳಲ್ಲಿ ನಾನು ಸದಾ ಭಾಗಿಯಾಗಿರ್ತೇನೆ. ನಾನು ಅವ್ರ ಕಾಲದಲ್ಲಿ ಏನೇನೋ ಹೋಗಿರ್ತೀನಿ, ಅದನ್ನು ಬಿಟ್ಟು ನಾನು ಹೋಗ್ತೀನಿ. ಯಾಕೆಂತಂದರೆ ಅವರು ನನಗೆ ಪಂಚಪ್ರಾಣ. ಅವರು ನನಗೆ ಏನು ಕೊಡ್ತಾರೆ ಮುಖ್ಯ ಅಲ್ಲ, ನನಗೆ ಬಹಳಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಅದು ಕೊನೆ ತಕ್ಕ ಉಳಿಸ್ಕೊಳ್ಳಿ. ಅದೇ ನಮ್ಮ ಟ್ರಸ್ಟಲ್ಲಿ ಸ್ವಲ್ಪ ನಾನು ಅವರು ಸಹಾಯ ಸಿಗಲು ನನಗೆ ನಾನೆಲ್ಲೋ ಹೋಗಬಹುದು. ನಾನು ತುಂಬ ಕನಸುಗಳಿದೆ, ಅದನ್ನು ನಮ್ಮ ಅಮರ್ ಸಾಹೇಬರು ಹೇಳಿದ್ದಾರೆ. ಅಷ್ಟು ನಾನು ಚಿಕ್ಕ ಚಿಕ್ಕ ಕಲ್ಪನೆಗೆ ಇಟ್ಕೊಂಡಿದ್ದೀನಿ. ಇದು ನನ್ನ ಕನಸು. ಆ ಕನಸನ್ನ ನೆನೆಸ್ಕೊಳ್ಳೋಕ್ಕೆ ತಾವೆಲ್ಲರೂ ಸಹಕಾರ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಶೀರ್ವಾದ ಖಂಡಿತ ಇದ್ದಾರೆ. ಒಂದು ಮಟ್ಟಿಗೆ ನಾನು ಕರ್ನಾಟಕದಲ್ಲಿ ನನ್ನ ಬಹಳಷ್ಟು ಸೇವೆಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನನ್ನ ಆಶೀರ್ವಾದ